ಪಕ್ಷಗಳಲ್ಲಿ ಚಟುವಟಿಕೆ ಮಾಡಲು ಆಂದೋಲನ ಮಾಡಿದ್ದೇವೆ. ಇವತ್ತಿನ ಪ್ರಾಮಿಸ್ ಮಾಡ್ತಾರೆ, ಯಾರು ಪಕ್ಷ ದ್ರೋಹವನ್ನ ಮಾಡಿ ಪಕ್ಷಕ್ಕೆ ಮೋಸ ಮಾಡಿದಾರೋ ಅವರನ್ನ ಇಟ್ಕೊಳ್ಳುವಂತ ಪ್ರಶ್ನೆಯೇ ಇಲ್ಲ. ದಯಮಾಡಿ ಸಾವಧಾನ ಮಾಡಿ ನಾನು ನಿಮ್ಮೆಲ್ಲ ಅನಿಸಿಕೆಗಳನ್ನ ಕೇಳಿಕೊಂಡು ನ್ಯಾಯ ಒದಗಿಸಬೇಕು ಅಂತಲೇ ಇವತ್ತಿನ ನಡೆದಿರ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳಿಸ್ಕೊಡೋದು ಏನಕ್ಕಪ್ಪ ಅಂತಂದ್ರೆ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಎಲ್ಲವೂ ಸರಿಯಾಗಿಲ್ಲ, ಅದನ್ನು ಸರಿಯಾಗಿ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ನನ್ನ ಜೊತೆ ಕೆಪಿಸಿಸಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ನಿಮ್ಮ ಅನಿಸಿಕೆ ನಿಮ್ಮೆಲ್ಲ ಟಾರ್ಗೆಟ್ ಮಾಡಿದ್ರು ಅರ್ಥ ಆಯ್ತಲ್ಲ, ಏನು ಗಲಾಟೆ ಇಲ್ಲ. ಅಲ್ಲ, ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಬಂದಿದ್ದಾರೆ. ಏನು ಸರ್ ಉದ್ದೇಶ? ನನ್ನ ಕೆಲಸ ಅಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಅವರೆಲ್ಲ. ಕಾಂಗ್ರೆಸ್ ಕೆಲವರು ನಾಯಕರೆಲ್ಲ ಹೇಳ್ತಿದ್ದಾರೆ. ನಿಂತ್ಕೊಂಡು ಇಲ್ಲ 2 ನಿಮಿಷ ನಿಂತ್ಕೊಂಡು ಸರ್, ಅಲ್ಲೇ ಸರ್ ಹೇಳಿ ಸರ್, ಏನು ಸರ್ ಆಗಿದ್ದು? ಏನಾಗಿದೆ ಅಂತ ಅರ್ಥ ಆಯ್ತಲ್ಲ. ಅಲ್ಲ, ಇಂಥದ್ದು ಘಟನೆ ನಿರೀಕ್ಷೆ ಮಾಡಿದ್ರೆ ಇವತ್ತೇನಾದ್ರು? ಯಾಕಂದರೆ ಘಟನೆ ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ದುರ್ದೈವ. ಹಲ್ಲೆ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ. ಪಕ್ಷದಲ್ಲಿ ಹಾಂ, ಆಗಬಾರ್ದು. ಹಲ್ಲೆ ಮಾಡ್ತಾ ಇದ್ದಾರಲ್ಲ ಸರ್.